ಹಾವೇರಿಯಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಟ್ರ್ಯಾಕ್ಟರ್ ಟೇಲರ್ಗೆ ಟಾಟಾ ಏಸ್ ಡಿಕ್ಕಿಯಾಗಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾಕೋಳ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 48ರ ಬಳಿ ನಡೆದಿರುವಂತಹ ಘಟನೆ ಇದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಮದುವೆ ದಿಬ್ಬಣ ಮುಗಿಸಿಕೊಂಡು ಸಂಭ್ರಮದಿಂದ ವಾಪಸ್ ಆಗ್ತಿದ್ದಾಗ ಈ ದುರ್ಘಟನೆ ನಡೆದು ಹೋಗಿದೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮದುವೆ ದಿಬ್ಬಣವನ್ನು ಮುಗಿಸಿಕೊಂಡು ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನ ಟೇಲರ್ಗೆ ಟಾಟಾ ಏಸ್ ವಾಹನ ಡಿಕ್ಕಿಯಾಗಿದೆ ಹಾಗೂ ಈ ಒಂದು ಭೀಕರ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಮದುವೆ ದಿಬ್ಬಣ ಮುಗಿಸ್ಕೊಂಡು ಸಂಭ್ರಮದಿಂದ ಬರ್ತಾ ಇದ್ರು, ಅಂದರೆ ಖುಷಿಯಾಗಿ ಅವರ ಮನೆಗಳಿಗೆ ಸೇರೋದಿತ್ತು. ಆದರೆ ಯಾವಾಗ ಈ ಒಂದು ಭೀಕರ ದುರಂತ ಸಂಭವಿಸ್ತೋ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ ಹಾಗೂ ಇನ್ನೂ ಹಲವರಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾವೇರಿಯ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆ ಒಂದು ಅಪಘಾತದ ಭೀಕರತೆ ನೀವೀಗ ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾವ ಒಂದು ಇಂಪ್ಯಾಕ್ಟ್ನಿಂದ ಆ ಒಂದು ಟಾಟಾ ಏಸ್ ವಾಹನ ಟ್ರ್ಯಾಕ್ಟರ್ನ ಟೇಲರ್ಗೆ ಡಿಕ್ಕಿ ಹೊಡೆದಿದೆ ಅಂತಂದರೆ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಟಾಟಾ ಏಸ್ನ ಮುಂಭಾಗ ಆ ಸ್ಪೀಡ್ನಲ್ಲಿತ್ತು ಟಾಟಾ ಏಸ್. ಸೊ ಇದರಿಂದಾಗಿ ಮೂವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗೂ ಇನ್ನೂ ಹಲವರಿಗೆ ಗಾಯಗಳಾಗಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಒಂದು ಭೀಕರ ಅಪಘಾತದಲ್ಲಿ 65 ವರ್ಷದ ಚಮನ್ ಸಾಬ್ ಕೆರಿಮತ್ತಿಹಳ್ಳಿ, 65 ವರ್ಷದ ಮಾಬೂ ಸಾಬ್ ದೊಡ್ಡಗುಬ್ಬಿ ಹಾಗೂ 70 ವರ್ಷದ ನಿಂಗಮ್ಮ ಜಿಗಳೆ ಮೃತಪಟ್ಟಿದ್ದಾರೆ. ಸುಮಾರು 20 ಜನರಿಗೆ ಈ ಒಂದು ಅಪಘಾತದಿಂದ ಗಾಯವಾಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಇದರ ಕುರಿತಾಗಿ ಶಿವಾನಂದ್, ಎಷ್ಟೊತ್ತಿಗೆ ಆಗಿರುವಂಥ ಅಪಘಾತ ಇದು? ಈಗ ಗಾಯಾಳುಗಳ ಪರಿಸ್ಥಿತಿ ಯಾವ ಥರ ಇದೆ? ಖಂಡಿತ ರಾಹುಲ್, ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಅಂದರೆ ಸಂಜೆ ಒಂದು 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ನಿಂತ ಒಂದು ಟ್ರ್ಯಾಕ್ಟರ್ಗಳಿಗೆ ಈ ಒಂದು ವಾಹನ ಡಿಕ್ಕಿ ಹೊಡೆದಿರತಕ್ಕಂಥ ಏನು ಹೇಳಿ ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿರುವಂತದ್ದು. ಜೊತೆಗೆ 20ಕ್ಕೂ ಅಧಿಕ ಜನ ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಗಂಭೀರವಾಗಿ ಗಾಯಗೊಂಡಂತ ಗಾಯಾಳುಗಳನ್ನ ಕೆಲವೊಂದಿಷ್ಟು ಜನರನ್ನ ಹಾವೇರಿಯ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ರೆ, ಇನ್ನು ಕೆಲವೊಂದಿಷ್ಟು ಜನರನ್ನ ಹುಬ್ಬಳ್ಳಿ ಮತ್ತು ದಾವಣಗೆರೆ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಾಹುಲ್. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.